ಗುಡ್ ನೈಟ್ ವಿಜಿ. ನನಗೆಲ್ಲಿ ಗುಡ್ ನೈಟ್, ನೈಟ್ ಎಲ್ಲ ಎದ್ದಿರ್ಬೇಕು. ಯಾಕೆ? ಓದಕ್ಕೆ. ಜಾಸ್ತಿ ಸ್ಟ್ರೈನ್ ತಗೋಬೇಡ. ಗುಡ್ ನೈಟ್. ದೇವರಾದ್ರೂ ಪಕ್ಕದಲ್ಲೇ ಇದೆ. ಪರಿಮಳ ಅವರೇ, ನನಗೆ ಅರ್ಧ ಗಂಟೆಗೂ ಟೀ ಬೇಕು. ನಾನು ಇಲ್ಲೇ ನಿಂತಿದ್ದೀನಿ, ಅಷ್ಟು ಜೋರಾಗಿ ಯಾಕೆ ಕಿರ್ಚ್ಕೊತಾ ಇದ್ದೀರಾ? ಕೇಳಿಸ್ಲಿ ಅಂತ. ಯಾರಿಗೋ? ನಿಮಗೆ. ಇನ್ಯಾರ್ಗೆ? ರಮ್ಯಾ ಅವ್ರಿಗೆ ಹೇಳಿ ಅರ್ಧ ಗಂಟೆಗೂ ಟೀ ಕಳಿಸ್ತೀರಾ? ಮುನಿಯಮ್ಮ ಇದ್ದಾಗ ಟೀನೇ ಕುಡಿತಿರ್ಲಿಲ್ವಲ್ಲ? ಮುನಿಯಮ್ಮನ್ ಟೀ ಮಾಡೋ ಟೀ ಚೆನ್ನಾಗಿರಲ್ಲ. ಇದು ಹೊಸ ಅಭ್ಯಾಸ, ಕಳ್ಸೋದ್ ಮರಿಬೇಡಿ. ನೀವು ಟೀ ಕುಡಿಯೋದಿಕ್ಕಂತಾನೆ ಓದ್ತಿರೋದಾ? ಓದಕ್ಕಂತಾನೆ ಟೀ ಕುಡಿತಾ ಇರೋದಾ? ಅಯ್ಯೋ, ಓದಕ್ಕೆ. ನೀವೇ ಬಂದ್ ಕುಡೀರಿ. ಡಿಸ್ಟರ್ಬ್ ಆಗುತ್ತೆ. ನಾನ್ ತಂದ್ಕೊಡ್ತೀನಿ. ಹಿಂಸೆ ಆಗುತ್ತೆ. ಯಾರ್ಗೆ? ನಿಮಗೆ. ನಿಮಗ್ ಹಿಂಸೆ ಆಗುತ್ತೆ ಪರಿಮಳ ಅವ್ರೆ. ಒಳಗಡೆ ಇರೋ ಅಕ್ಕನೂ ಬೇರೆ ಅಲ್ಲ, ಬೇರೆ ಅಲ್ಲ. ನೀವ್ ಮಾತ್ರ ತೊಂದರೆ ತಗೋಬೇಡಿ. ಬರ್ಲಾ? ನೀನೇನೇ ನುಲಿತಾ ಇದ್ಯಾ? ಲೈಟ್ ಆಫ್ ಮಾಡ್ಕೊಂಡು ಮಲ್ಕೋ. ನನಗೆ ಯಮರ್ಸಕ್ ಬಂದ್ಬಿಟ್ರು. ನಾನು ಏನೂ ಹೇಳಲಿಲ್ಲ, ಆಗ್ಲೇ ಟೀ ಹೋಗ್ತಾ ಇದೆ. ಅವತ್ತು ಊರಸಿ ಹೇಳ್ದಾಗ್ಲೇ ನಂಗೆ ಡೌಟ್ ಬಂತು, ಇಲ್ಲಿ ಏನೋ ನಡೀತಾ ಇದೆ. ಇದೇನಿದು? ಟೀ ಕೊಡಕ್ ಹೋಗಿದ್ದಲ್ದೆ ಬಾಗಿಲು ಬೇರೆ ಹಾಕೋತಾ ಇದ್ದಾರಲ್ಲ. ಒಂದ್ ನಿಮಿಷ ಕಣ್ಮುಚ್ಕೋ. ಅಯ್ಯೋ, ಎಲ್ಲರೂ ಮಲ್ಕೊಂಡಿರ್ತಾರೆ. ಯಾರು ಬಾರಿ ನಿಮ್ಮ ಮೇಡಮ್, ಮೇಡಮ್, ಯಾಕೆ ಕಿರ್ಚ್ಕೋತಾ ಇದ್ಯಾ? ಏನಾಯ್ತು? ಮೇಡಮ್, ನಿಮ್ ತಮ್ಮನಿಗೂ ಆ ರಮ್ಯನ್ಗೂ ಏನೋ ಕನೆಕ್ಷನ್ ಇದೆ ಮೇಡಮ್. ಪರಿಮಳ, ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ಮೇಡಮ್, ನಾನು ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ, ನನ್ನ ನಂಬಿ. ಬನ್ನಿ, ಬೇಕಿದ್ರೆ ತೋರಿಸ್ತೀನಿ. ಬನ್ನಿ ಮೇಡಮ್, ನೀವು. ಸರಿ, ನಡಿ. ಬನ್ನಿ ಬೇಗ, ಬನ್ನಿ ಬನ್ನಿ. ಈಗ ಸಿಕ್ಕಾಕೋತಾನೆ. ಕರೀರಿ ವಿಜಯ್. ಶಬ್ದ ಆಗುತ್ತಲ್ಲ. ಏನ್ರಿ ಮಾಡೋದು? ನನ್ನನ್ನೇ ಬರ್ಸಕ್ಕಾಗಲ್ಲ. ಸುಟ್ಟು ಬೆಕ್ಕಿನ ತರ ಓಡಾಡ್ತಾ ಇದ್ದಾಳೆ. ಏನ್ ಹುಡುಕ್ತಾ ಇದ್ದಾಳಕ್ಕ? ಏನಾಯ್ತು? ಮೇಡಮ್, ದೇವರಾಣಿಗೂ ನನ್ನ ಕಣ್ಣಾರೆ ರಮ್ಯ ಒಳಗ್ ಬರುತ್ತೆ. ಏನ್ರಿ, ಒಂದು ದಿನ ಉಪ್ಪು ಖಾರ ತಿಂದಿದ್ದಕ್ಕೆ ಏನೇನೇನೇನೋ ಮಾತಾಡ್ತಾ ಇದ್ದೀರಾ? ರೀ, ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಾ? ರಮ್ಯ ಟೀ ತಗೋ ಬಂದಿಲ್ವಾ? ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಾ? ಮೇಡಮ್, ನನ್ನ ನಂಬಿ ಮೇಡಮ್, ನೀವು ನನ್ನ ನಂಬಿ. ಟೀ ನೀವೇನ್ರಿ ತಂದ್ಕೊಟ್ಟಿದ್ದು? ನಾನಿಲ್ಲಿ ಬರ್ಲೇ ಇಲ್ಲ ಮೇಡಮ್, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಾನಿಲ್ಲಿ ಬರ್ಲಿಲ್ಲ, ನನ್ನ ನಂಬಿ. ನಿನ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಅವನ ಮೇಲೆ ಯಾಕೆ ಕೋಪ ನಿಂಗೆ? ವಿಜಯ್, ಓದ್ಕೋ ಹೋಗು ನೀನು. ಚಾಪ್ಟರ್ ಫಸ್ಟ್ ಇಂದ ಓದಬೇಕು. ಮುದ್ದೆ ಎಲ್ಲ ಹಾಳು ಮಾಡಿದ್ಲು. ಇನ್ನೊಬ್ರಿಗೆ ಬೆರಳು ತೋರ್ಸಕ್ ಮುಂಚೆ 2 ಸತಿ ಯೋಚನೆ ಮಾಡು. ಹೋಗು. ಮೇಡಮ್, ಎಷ್ಟೇ ತಡೆದ್ರು ಒಳಗ್ ನುಕ್ಕೊಂಡ್ ಬಂದಿದ್ದಾರೆ ನೋಡಿ. ಯಾರೇ ನೀವು? ಹೇಳ್ದೆ ಕೇಳ್ದೆ ಮನೆಗ್ ನುಗ್ಗಿದ್ದೀರಾ? ಮರ್ಯಾದೆಯಿಂದ ಆಚೆ ಹೋಗಿ.
ಇಲ್ಲ ಅಂದ್ರೆ ಪೊಲೀಸಿಗೆ ಫೋನ್ ಮಾಡ್ಬೇಕಾಗತ್ತೆ. ಯಾಕೆ ಮೇಡಮ್, ನಿಮ್ಮ ಮನೇಲಿ ಕಳ್ತನ ಮಾಡಿದ್ದೀನ ಅಥವಾ ನಿಮ್ಮ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ದೀನ? ಮನೆಗೆ ಬಂದ ಅತಿಥಿಗಳಿಗೆ ಏನ್ ಬೇಕು ಅಂತ ಮೊದಲು ಕೇಳ್ರಿ. ನಿಮ್ಮಂಥವ್ರು ನಮ್ಗೆ ಯಾರು ಅತಿಥಿಗಳಿಲ್ಲ. ಬಂದ್ ವಿಷಯ ಹೇಳ್ರಿ. ಸೀನಾ, ವಾಲೆ ಸೀನಾ, ನನ್ನ ಹೆಸರು ಕೇಳಿರ್ಬೇಕಲ್ವಾ? ನೀನೇನ್ ಗಾಂಧಿನ ಭಗತ್ ಸಿಂಗ? ನಿನ್ ಬಗ್ಗೆ ಕೇಳಿರಕ್ಕೆ. ಅವರೆಲ್ಲ ಸಾಯೋ ಮಂದಿ, ನಾವು ಸಾಯಿಸೋ ಮಂದಿ. ನಮ್ ಬಾಸ್ಗೆ ಈ ಮನೆ ತುಂಬಾ ಇಷ್ಟ ಆಗಿದೆ, ನಮಗ್ ಬೇಕಿತ್ತಲ್ಲ. ಕೊಡಕ್ ಆಗಲ್ವಲ್ಲ? ನಾವು ಬಿಡಲ್ವಲ್ಲ. ನೋಡ್ರಿ, ನಾವೇ ನಿಮ್ಮ ಹತ್ರ ಪುಕ್ಸಟೆ ಕೇಳ್ತಾ ಇಲ್ಲ. ಮಾರ್ಕೆಟ್ ರೇಟ್ ಏನಿದೆ ತಗೊಳ್ಳಿ, ಪೇಪರ್ ಸೈನ್ ಮಾಡಿ ಅಷ್ಟೇ. ನೀನ್ ಎಷ್ಟು ಕೋಟಿ ಕೊಟ್ರು ಮನೆ ಮಾರಕ್ ಆಗಲ್ಲ. ಗೆಟ್ ಔಟ್. ಪರಿಮಳ, ಇವ್ರನ್ನ ಆಚೆ ಕಳ್ಸಿ ಗೇಟ್ ಹಾಕ್ಸು. ಶಬಾಷ್, ಸೌಂದರ್ಯಕ್ಕೆ ತಕ್ಕಂತ ಪೊಗರು. ನಮಗ್ ಸೈಟ್ ಬೇಕು ಅಂದ್ರೆ ಬೇಲಿ ಹಾಕ್ತೀವಿ, ಮನೆ ಬೇಕು ಅಂದ್ರೆ ಖಾಲಿ ಮಾಡಿಸ್ತೀವಿ. ಏನೋ ಹೋಗ್ಲಿ ಪಾಪ ಅಂತ ಮಾತಾಡಕ್ ಬಂದಿದ್ದೀನಿ, ಸುಮ್ನೆ ಒಪ್ಕೋ. ಇಲ್ಲ ಅಂದ್ರೆ ನೀನ್ ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ. ಹುಷಾರ್. ಏಯ್, ಏನ್ ಹೆದರ್ಸ್ತಾ ಇದ್ಯಾ? ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ಗಂಡು ದಿಕ್ಕಿಲ್ಲಿರೋ ಒಂಟಿ ಹೆಣ್ಣು ಮಾನ ಮರ್ಯಾದೆ ಗಂಜೋಳೆ ಆದ್ರೆ ನನ್ನನ್ನು ಹೆದರಾಕೋಬೇಡ. ಇಲ್ದಿದ್ರೆ ಕುಮಾರಿ ರಾಧಾ ಹೋಗಿ ಮದುವೆನೇ ಇಲ್ದೆ ಶ್ರೀಮತಿ ರಾಧಾ ಹೋಗ್ತೀಯಾ? ಶಟ್ ಅಪ್. ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿ ಆಚೆ ಬರ್ಬಾರ್ದು. ಹಾಗ್ ಮಾಡ್ತೀನಿ. ಈ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್, ಎಸಿಪಿ ನಿತಿನ್ ದೇಸಾಯಿ, ಕಮಿಷನರ್ ರಾಮ್, ಇವ್ರ ಫೋನ್ ನಂಬರ್ಗಳನ್ನೆಲ್ಲ ನನ್ ಕೇಳು, ನಾನ್ ಕೊಡ್ತೀನಿ. ನೋಡು, ನೀನ್ ಮಾಡೋ ಪ್ರಯತ್ನ ಎಲ್ಲ ನೀನ್ ಮಾಡು. ಇನ್ 3 ದಿವಸ ಬಿಟ್ಟು ಪೇಪರ್ ಸಮೇತ ಬರ್ತೀನಿ. ಬಾಯ್. ಹಾ, ಕಂಪ್ಲೇಂಟ್ ಕೊಡುವಾಗ ನನ್ನ ಹೆಸರು ಮರಿಬೇಡ. ಸೀನಾ, ವಾಲೆ ಸೀನಾ. ಮೈಂಡ್ ಇಟ್. ಬನ್ರ. ನೋಡಿ ರಾಧಾ ಅವ್ರೆ, ಇಂಥ ಜನರ ಹತ್ರ ರೋಷಕ್ಕಿಂತ ಬುದ್ಧಿವಂತಿಕೆ ಉಪಯೋಗಿಸೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಅಂದ್ರೆ ನೀವು ಕಂಪ್ಲೇಂಟ್ ಕೊಡ್ತೀರಾ, ನಾನು ಅರೆಸ್ಟ್ ಮಾಡ್ತೀನಿ, ಕೇಸು ಕೋರ್ಟಿಗೆ ಸಬ್ಮಿಟ್ ಆಗೋಕ್ ಮುಂಚೆನೆ ಬಿದ್ದು ಹೋಗುತ್ತೀರಿ. ಯಾಕೆ ಅಂದ್ರೆ ನನ್ ಮೇಲೆ ಒಬ್ಬ ಅಧಿಕಾರಿ, ಅವ್ರ ಮೇಲೆ ಇನ್ನೊಬ್ರು, ಅವ್ರ ಮೇಲೆ ಮಿನಿಸ್ಟ್ರು. ಆ ಮಿನಿಸ್ಟ್ರಿಗೆ ಇಂಥ ಜನರ ಸಹವಾಸನೆ ಬೇಕು ಕಣ್ರಿ. ಅಲ್ಲಿಂದ ಪ್ರೆಷರ್ ಬಂತು ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಏನ್ ಸರ್, ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ನಿಮ್ ಹತ್ರ ಬಂದ್ರೆ ನೀವೇ ಹೇಗೆ ಮಾತಾಡ್ತೀರಲ್ಲ ಸರ್? ನೋಡಿ, ಪ್ರಾಬ್ಲಮ್ ಇನ್ನೂ ಆಗಿಲ್ಲ, ಆಗ್ಬಾರ್ದು ಅಂತಾನೆ ನಾನು ಸಜೆಷನ್ ಕೊಡ್ತಾ ಇದ್ದೀನಿ. ಅಂತವ್ರನ್ನೆಲ್ಲ ಎದುರು ಹಾಕೋಬೇಡಿ. ಅವ್ರನ್ನ ಎದುರು ಹಾಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಬೇಕಾದ್ರೆ ಸ್ಕ್ವೇರ್ ಫೀಟ್ಗೆ ಒಂದು 500 ರೂಪಾಯಿ ಜಾಸ್ತಿ ತಗೊಳ್ಳಿ. ನಾವ್ ಯಾವ್ದೇ ಕಾರಣಕ್ಕೂ ಮನೆ ಮಾರಲ್ಲ. ಕಂಪ್ಲೇಂಟ್ ತಗೊಳ್ಳಿ. ನಿಮ್ ಇಷ್ಟ, ಕಂಪ್ಲೇಂಟ್ ಕೊಡಿ. ರಾಮಯ್ಯ ಸರ್, ಇವ್ರ ಹತ್ರ ಕಂಪ್ಲೇಂಟ್ ತಗೋ. ಆಯ್ತು ಸರ್. ಹೋಗ್ರಿ, ಕಂಪ್ಲೇಂಟ್ ಕೊಡೋಗ್ರಿ. ಹ? ಇಂಥವ್ರಿಗೆಲ್ಲ ಬುದ್ಧಿ ಹೇಳ್ತಾ ಕೊಟ್ರೆ ಅಷ್ಟೇ. ಡ್ಯಾಮ್ ಇಟ್. ಮೇ ಕಮ್ ಇನ್. ಹಾಯ್ ಆಕಾಶ್, ಕಮ್ ಇನ್. ಮತ್ತೆ ಏನಿಷ್ಟುರ? ಏನಿಲ್ಲ, ಪೊಲೀಸ್ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು. ನಿನ್ನೇನೋ ಕಂಪ್ಲೇಂಟ್ ಕೊಡಕ್ ಹೋಗಿದ್ಯಂತೆ, ಏನ್ ವಿಷಯ? ಅವನ್ ಯಾವನೋ ಓಲೆ ಸೀನಾನೋ ಜುಮ್ಕಿ ಸೀನಾನೋ, ಅವನ್ನ ಬಿಡಲ್ಲ. ಒಂದ್ ಗತಿ ಕಾಣಿಸ್ತೀನಿ. ಅಲ್ಲಮ್ಮ, ನಾನೇನ್ ಬೇರೆವ್ನ? ನಿಮ್ಮ ತಾಯಿ ತಮ್ಮ ಅಲ್ಲ, ಇಂಥ ಸಮಯದಲ್ಲೂ ನನ್ನನ್ನ ಜ್ಞಾಪಿಸ್ಕೊಳ್ಳೋದು ಬೇಡವಾ? ಹಾಗಲ್ಲ ಆಕಾಶ್, ಯಾವ ಗಂಡಸರ ನೆರಳು ನನ್ ಮೇಲ್ ಬೀಳ್ಬಾರ್ದು ಅಂತ ನಾನ್ ಬದುಕ್ತಾ ಇದ್ದೀನಿ. ಅದು ನಿಮಗೂ ಗೊತ್ತು. ಈ ತರ ಯಾಕೆ ಹಠ ಮಾಡ್ತೀಯ ನೀನು? ನೋಡು, ನಮ್ಮ ಅಕ್ಕ, ಅದೇ ನಿಮ್ಮಮ್ಮ, ನಿನ್ನ ಚಿಕ್ಕ ವಯಸ್ಸಿಂದ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು. ನನ್ನ ಮನಸ್ಸಲ್ಲಿ ಅದೇ ಇದೆ ಈಗ್ಲೂ. ನೀನ್ ನೋಡಿದ್ರೆ ಬದಲಾಗ್ತಾ ಇಲ್ಲ. ನೀನು ಒಂಟಿಯಾಗಿರೋದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ಸ್. ನೀನ್ ನನ್ನ ಮದುವೆ ಆಗ್ಬಿಡು. ಯಾವ ನನ್ನ ಮಗ ನಿನ್ನ ಡಿಸ್ಟರ್ಬ್ ಮಾಡ್ತಾನೆ ನಾನು ನೋಡ್ತೇನೆ. ಸಾರಿ ಆಕಾಶ್, ಬೇಜಾರ್ ಮಾಡ್ಕೋಬೇಡಿ. ನಾನ್ ನಿಮ್ಮನ್ನೇ ಅಲ್ಲ, ಬೇರೆ ಯಾರನ್ನೂ ಮದ್ವೆ ಮಾಡ್ಕೊಳ್ಳಲ್ಲ. ಇನ್ನ ರೌಡಿಗಳ ವಿಚಾರನ ನಾನೇ ಸಾಲ್ವ್ ಮಾಡ್ಕೋತೀನಿ. ಬದಲಾಗ್ತೀಯೇನೋ ಅನ್ಕೊಂಡೆ. ಎನಿವೇ, ಆಲ್ ದಿ ಬೆಸ್ಟ್. ಬಾಯ್. ಬಾಯ್. ನಮಸ್ಕಾರ ಧೈರ್ಯಶಾಲಿ ರಾಧಮ್ಮ ಅವ್ರಿಗೆ. ಏಯ್, ಮರ್ಯಾದೆಗೆ ಮನೆಯಿಂದ ಆಚೆ ಹೋಗು. ಹೋಗೋ. ಹೋಗ್ತೀನಿ ಹೋಗ್ತೀನಿ.
ನಾನೇನು ತಪ್ಪೇ ಮಾಡಿಲ್ಲ, ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಯಾ. ಇವತ್ತು ನಾನ್ ತಪ್ಪು ಮಾಡೇ ಹೋಗೋಣ ಅಂತ ಬಂದಿದ್ದೀನಿ. ಮಗ, ಇದೇನೋ ಇದು, ಒಬ್ಳಿದಾಳೆ ಅಂತ ಬಂದ್ರೆ ಇನ್ನೂ ಒಬ್ಳಿದಾಳೆ, ಇನ್ನೂ ಅನುಕೂಲನೇ ಆಯ್ತು ಬಿಡು. ಬಂದ್ರೆ ನೀನೇ ನೋಡ್ತಾ ಇದ್ದ. ಬಾರೋ. ಯಾಕಂಗ್ ಕಿರ್ಚ್ಕೋತೀಯ? ಯಾರು ಬರಲ್ಲ. ಆ ತರ ನರ ಇರೋರು ಇದ್ದಿದ್ರೆ ನಮ್ಮಂತವ್ರು ಇಲ್ಲಿ ಹುಟ್ತಾನೆ ಇರ್ಲಿಲ್ಲ. ಏಯ್, ನಿನ್ ಮನೆ ಕೇಳಿದ್ರೆ ಕೊಡಲ್ಲ ಅಂದ್ಯಲ್ಲ, ಈಗ ನಿನ್ ಮನೆ ಮಾನ ಎರಡು ನಂದೆ ಕಣೆ. ಸಾರಿ ಸಿಸ್ಟರ್, ನಮ್ ಬಾಸ್ ಬರೋದು ಸ್ವಲ್ಪ ಲೇಟ್ ಆಯ್ತು. ನೀನೊಬ್ಬಪ್ಪನಿಗೆ ಹುಟ್ಟಿದ್ರೆ ಸೀರೆ ಮುಟ್ಟೋ ಮಗ ನೋಡೋಣ. ಏಯ್, ನನಗೆ ನನಗೆ ನಾನ್ ಯಾರು ಅಂತ ಗೊತ್ತೇನೋ ನಿನ್ಗೆ? ಮುಟ್ತೀನಿ ಕಣ, ಅದೇನ್ ಮಾಡ್ತೀಯ ಮಾಡೋ ನೋಡೋಣ. ನಾನು ಪಬ್ಲಿಸಿಟಿ ಮ್ಯಾನೇಜರ್. ನಿನಗೇನಾದ್ರೂ ಪ್ರೆಸೆಂಟೇಶನ್ ಬೇಕಾದ್ರೆ ಅಲ್ಲಿ ಕೊಡ್ತೀನಿ. ಆಗಲ್ಲ. ಸೂಪರ್ ಸ್ಟಾರ್ ರಜನಿಕಾಂತ್ ನೋಡಿದ್ಯಾ? ಗೊತ್ತಿಲ್ಲ. ಡಾಕ್ಟರ್, ಹಲೋ ಪೊಲೀಸ್? ರಾಧಾ, ನಿನ್ನನ್ ಮಾತ್ರ ಬಿಡಲ್ಲ ಕಣೆ. ಇವತ್ತೇನೋ ಬಚಾವ್ ಮಾಡ್ಬಿಟ್ಟೆ, ಯಾವಾಗ್ಲೂ ಇಲ್ಲೇ ಇರ್ತೀಯನ ನೀನು? ತಿಳ್ಕೊ, ಇವತ್ತಲ್ಲ ನಾಳೆ ಈ ಮನೆ ನಂದೆ ಕಣೋ, ನಂದೆ. ಹೋಗಲ್ಲ. ನೋಡಿ ಮೇಡಮ್, ನಾನು ಅವತ್ತೇ ನಿಮ್ಗೆ ಹೇಳ್ದೆ ಇಂಥವ್ರ ಸಹವಾಸನೇ ಬೇಡ ಅಂತ. ನೀವು ನನ್ನ ಮಾತನ್ನೇ ಕೇಳಲಿಲ್ಲ. ಯಾವ್ದಕ್ಕೂ ಒಂದ್ಸಲ ಸ್ಟೇಷನ್ಗೆ ಬನ್ನಿ. ಆಯ್ತು ಸರ್. ನಾನ್ ನಿನ್ ಬಿಡಲ್ಲ ಕಣೆ. ಇದೇನಾಯ್ತು, ಕಾಲ್ ಸ್ಟಕ್ ಆಗೋಗಿದೆ? ಕಾಲು ಸ್ಟಕ್ ಆಗಿಲ್ಲ, ತಗ್ಲಾಕೊಂಡೈತೆ. ಇವಳ್ಯಾಗ ನನ್ ಕಾಲ್ ಇಟ್ಕೊಂಡವಳೆ? ಸದ್ಯ ಕೈ ಹಿಡ್ದಿಲ್ವಲ್ಲ, ಹೇಳು. ಎದಳ ಮೇಲೆ ಅದೇನಂತ ಹೇಳು. ಬಾಸ್, ಹುಲಿ ಬಂದಂಗ್ ಬಂದು ನಮ್ ಮೇಡಮ್ ಮಾನನ ಕಾಪಾಡಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಯಾವ ಜನ್ಮದ ಲಿಂಕ್ ಏನು? ಕರೆಕ್ಟ್ ಟೈಮ್ಗೆ ಸಿಂಕ್ ಆಗ್ಬಿಟ್ರಿ, ತುಂಬಾ ಥ್ಯಾಂಕ್ಸ್. ಸಹಾಯ ಮಾಡಿಸ್ಕೊಂಡಿರೋರೆ ಸುಮ್ನೆ ಅವ್ರೆ, ಬಾಕಿ ಅವರೆಲ್ಲ ಜಾಸ್ತಿ ಮಾತಾಡ್ತಾವ್ರೆ. ಬಾಸ್, ಯಾವತ್ತಿದ್ರ ರೌಡಿ ಕಾಟ ನಮಗ್ ತಪ್ಪಿದ್ದಲ್ಲ. ಅದಕ್ಕೆ ಅದಕ್ಕೆ ನಾನ್ ಒಂದೇ ಒಂದು ಸಹಾಯ ಕೇಳ್ತೀನಿ, ಮಾಡ್ತೀರಾ?
ಭಗವಂತ ಇವನ್ನ ಸೃಷ್ಟಿ ಮಾಡಿರೋದು ಅದಕ್ಕೆ ಕೇಳ್ಕೊ ಹೋಗ್ ಅವಳು ಕೇಳಬಾರ್ದನ್ ಕೇಳಿ ಮಾಡಬಾರ್ದನ್ ಮಾಡು ಅಂದ್ರೆ ನನ್ನೇ ಸಿಗಿಸ್ತೀಯ ಇಡಿಯಟ್. ಅದೇನ್ ಹೇಳಮ್ಮ? ನೀವ್ ಇದೇ ಮನೇಲಿ ಇದ್ದೀರಾ ಅಂತ ರೌಡಿಗಳು ಗೊತ್ತಾಗ್ಬಿಟ್ರೆ ನಮ್ಗೆ ಯಾವ ತೊಂದ್ರೆನೂ ಬರೋದಿಲ್ಲ. ಅದಕ್ಕೆ ಈ ಮನೇಲಿ ಇದ್ಬಿಡಿ ಸ್ವಲ್ಪ ದಿನ ಪ್ಲೀಸ್. ಇವ್ರಿಗೇನ್ ಮನೆ ಮಠನೇ ಇಲ್ವಾ? ಕೆಲ್ಸ ಕಾರ್ಯ ಇಲ್ವಾ? ಬೇರೆಯವ್ರು ಸಹಾಯ ಮಾಡ್ಕೊಂಡೇ ಇದ್ರೆ ಇವ್ರ ಜೀವನ ನೋಡೋರು ಯಾರು? ಬಾಸ್ ನೀವ್ ಅದೆಲ್ಲ ಮಾಡ್ಕೊಳ್ಳಿ, ಆದ್ರೆ ಇಲ್ಲೇ ಇದ್ಬಿಡಿ. ನೀನ್ ಅಳ್ಬೇಡಮ್ಮ. ನೀನ್ ಅಳೋದ್ ನೋಡಿ ನಮ್ ಬಾಸ್ ಮನ್ಸು ಐಸ್ ತರ ಕರ್ಗೋಯ್ತು. ಎಸ್ ಅಂದ್ಬಿಟ್ಟ. ನಾನು ಯಾವಾಗ್ಲೇ ಎಸ್ ಅಂದೆ? ಇಲ್ಲ ನೋ ಅಂದ? ಇಲ್ಲ. ಮತ್ತೆ ಎಸ್ಸೆ ಇರ್ತಾರ್ ಬಿಡು, ಇರ್ತಾರ್ ಬಿಡು. ಮೇಡಮ್ ನೀವು ಬನ್ನಿ ಬಾಸ್. ಬನ್ನಿ ಸರ್. ಬನ್ನಿ ಬನ್ನಿ. ಬಾಗುರು ಸರ್ ನೀವು ಬನ್ನಿ. ಪುರುಷರಿಗೆ ಬರಲಿಲ್ಲ. ಕಿತ್ತಾಕಮ್ಮ ಪುಸ್ತಕ ನಮ್ ಬಾಸ್